ಒಬ್ಬ ಪುಣ್ಯಾತ್ಮ ಬಂದ, ನಮ್ಮ ಶಿವೇಗ್ ದೇವ್ರಂತವ್ರು. ಸುಮ್ಮನೆ ಸರಳಾಗಿ ಈ ಕಡೆ ಹೊಂಟದ್ದ. ಹೋಗ್ತಾ ಇರುವಾಗ ಈ ಕಡೆ ಬಂದು ದಾರಿ ಒಳಗೆ ಹೋಗ್ತಾ ಇರುವಾಗ ಯಾರೋ ಒಂದಿಬ್ಬರು ಮೂವರು ಬಂದರು. ನಮ್ಮ ಗೌಡ್ರಂಥವ್ರು, ಆಮೇಲೆ ನಮ್ಮ ತಿರ್ಕಪ್ಪನಂಥವ್ರು ಮತ್ತು ಊರಾಗ ಇರ್ತಕ್ಕಂಥ ಹಿರಿಯರು, ಗುರುಮೂರ್ತಿ ಅಂತವ್ರು. ಇವರು ಓಡಿ ಒಂದು ನಮಸ್ಕಾರ ಮಾಡಿದರು. ಗುರುಗಳ ದಯಮಾಡಿಸ್ರಿ, ಭಾಳ ಚಲೋ ಆಯಿತು, ಭಾಳ ಸಂತೋಷ ಆಯಿತು ಅಂತಂದೇಳಿ. ಅವ್ರು ಹಂಗೆ ಅಂದ ತಕ್ಷಣವೇ ಇವ್ರಿಗೆ ಭಾಳ ಖುಷಿ ಆಯ್ತು ಗುರುಗಳಿಗೆ. ನೋಡಪ್ಪ, ನೀವು ನಮಸ್ಕಾರ ಮಾಡಿದ್ದು ಭಾಳ ಚಲೋ, ಅಜ್ಜನ ಆಶೀರ್ವಾದ ನಿಮಗೆ ಐತಿ, ಕುಮಾರೇಶನ ಆಶೀರ್ವಾದ ಯಾವತ್ತಿಗೆ ಇರ್ತೈತೆ ನಿಮಗೆ. ನಾನು ಮುಂದಕ್ಕೆ ಕೂನ್ಬೇವು ಹೋಗ್ಬೇಕಾಗೈತಿ, ನನ್ನ ಕೈ ಬಿಟ್ರಿ ಅಂತ. ಈ ಕಡೆದ್ದು ಎಲ್ಲಿದ್ದ ಬಂದಿರಿ ಅಂತ ಕೇಳಿದರು. ಇಲ್ಲ, ಇಲ್ಲೇ ಕಾಕೊಳಕ್ಕೆ ಹೋಗಿದ್ದೆ, ಕಾಕೊಳದದ್ದು ಬಂದೆ ಅಂತ ಹೇಳಿದ್ರು ಅವರು. ಕಾಕೊಳದ ಕಡೆಯಿಂದ ಬರ್ತಾಯಿದ್ರು. ಇದ ಮಾರ್ಗವಾಗಿ ಹೊಂಟಿದ್ರಲ್ಲ, ಈ ಕಡೆಯಲ್ಲಿ ಹೊಂಟಿರಿ ಅಂದ ಕೂಡಲೇ ನಾನು ಕೂನ್ಬೇಕು ಹೋಗ್ಬೇಕು ಅಂದರು. ಅಂದಾಗ ಅವಾಗ ಅವ್ರು ಹೇಳಿದರು, ಬುದ್ಧಿ ಅವರೆಲ್ಲರೂ ಕೂಡಿ ನಮಸ್ಕಾರ ಮಾಡ್ತಾರೆ, ಒಂದು ನಿಮಿಷ ಕುತ್ಕೊಳ್ರಿಲ್ಲಿ ಅಂತಂದು ಹೇಳಿ ಅಲ್ಲೊಂದು ಬೇವಿನ ಗಿಡ ಇತ್ತು. ಬೇವಿನ ಗಿಡಗೊಂದು ಕಟ್ಟಿತ್ತು. ಕಟ್ಟಿ ಮೇಲೆ ತಮ್ಮದೊಂದು ಹೆಗಲ ಮೇಲೆ ಹೊಲ್ಲಿತ್ತು. ಅದನ್ನು ನಮ್ಮ ಬುಡುಪ್ನಳ್ಳಿ ಹಾಕಿದರು. ತಿರ್ಕಪ್ಪ ಹಾಕಿ ಕುಂದ್ರಿಸಿದ. ಒಲ್ಲಿ ಹಾಸಿ ಕುಂದ್ರಿಸಿದ. ಗುರುಗಳು ಕುತ್ಕೊಂಡು ಅವರೆಲ್ಲರೂ ನಮಸ್ಕಾರ ಮಾಡಕತ್ತಿದ್ರು. ಅವಾಗ ತಿರ್ಕಪ್ಪ ಹೇಳಿದ, ಬುದ್ಧಿ 2 ಮಾತುಗಳನ್ನು ಹೇಳ್ರಿ ನಮ್ಮ ಭಕ್ತರಿಗೆ, ನಮ್ಮ ಊರು ಮಂದಿಗೆ 2 ಮಾತುಗಳನ್ನು ಹೇಳ್ರಿ. ನಿಮ್ಮ ಮಾತುಗಳನ್ನು ಕೇಳಿದೆ ಅಂದ್ರೆ ಅವ್ರ ಜೀವನ ಪಾವನ ಆಗ್ತತಿ, ಅವ್ರ ಕರ್ಣಗಳು ಶುದ್ಧ ಆಗ್ತದವು, ಅವರು ನುಡಿಯಲ್ಲಿ ಅವ್ರು ಯಾವತ್ತಿಗೂ ಅಳವಡಿಸ್ಕೊಂತಾರ. ನಾವು 2 ಮಾತುಗಳು ಹೇಳ್ರಿ ಅಂದರು. ಅಂದಾಗ, ನೋಡಪ್ಪ ನನಗೆ ಭಾಳ ಲೇಟ್ ಆಗೈತಿ, ನಾನು ಕೂನ್ಬೇಕು, ಹೋಗಲೇಬೇಕು, ನನಗೆ ಸುಮ್ಮನೆ ಕಾಡಿಸ್ಬೇಡ್ರಿ, ಹೋಗ್ತಾನೆ ನಾನು ಅಂತ ಗುರುಗಳು ಅಂದರು. ಇಲ್ಲ 2 ಮಾತು ಹೇಳಲೇಬೇಕು ಅಂತಂದೇಳಿ ಅಲ್ಲಿದ್ದರು ಕುಂದ್ರಿಸಿ ಅವ್ರನ್ನ ಭಾಳ ಒತ್ತಾಯ ಮಾಡಿದರು. ಅವಾಗ ಗುರುಗಳು ಹೇಳಿದರು, ನಾನು ಒಂದು 4 ಪ್ರಶ್ನೆ ಕೇಳ್ತೀನಿ, ಆ 4 ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ರಿ ಸಾಕು, ಮಾತು ಹೇಳೋದಕ್ಕಿಂತನೂ ಆ ಉತ್ತರ ತೊಗೊಂಡು ಹೋಗಿಬಿಡ್ತಾನೆ ನಾನು ಅಂದರು. ಅವಾಗ ಅಂದಾಗ 4 ಪ್ರಶ್ನೆ ಏನು ಕೇಳ್ತಾರೆ ಇವರು ಅಂತ ಒಬ್ರಿಗೊಬ್ರು ಚಲೋ ಆಯ್ತು. ಎಲ್ಲರೂ ಕುಂತಿದ್ರು. ನೀವೇನು ಕುಂತಿರಲಿಲ್ಲ, ಎಲ್ಲರೂ ಇದ್ದರು. ಅಷ್ಟು ಯುವಕರಿದ್ದರು, ಹಿರಿಯರಿದ್ದರು, ದೊಡ್ಡವರಿದ್ದರು, ಗೌಡ್ರಿದ್ದರು, ಶಾಂಬವರಿದ್ದರು, ಎಲ್ಲರೂ ಇದ್ದರು. ಊರಾಗೆಲ್ಲರೂ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಇದ್ದರು. ಎಲ್ಲರೂ ಬಂದು ಕೂತ್ಕೊಂಡ್ರು. ಗುರುಗಳು ಹೇಳಿದರು, ಏನಂತ, ಭೂಮಿಗಿಂತನೂ ಭಾರವಾಗಿರ್ತಕ್ಕಂಥ ಇನ್ನೊಂದು ವಸ್ತು ಐತಿದೆ, ಯಾವುದು ಅಂತ ಕೇಳಿದರು. ಇವ್ರು ಹೇಳಿದರು, ಹಿಮಾಲಯ ಪರ್ವತ ಅಂದರು. ಇವ್ರು ಹೇಳಿದರು, ಗುರುಗಳು ಹೇಳಿದರು, ಅದು ಭೂಮಿ ಮೇಲೆ ಐತಿ ತಮ್ಮ ಅಂದರು. ಭೂಮಿಗಿಂತನೂ ಭಾರವಾಗಿರ್ತಕ್ಕಂಥ ವಸ್ತು ಇನ್ನೊಂದೈತಿ, ಯಾವುದಂತ ಕೇಳಿದ್ರಲ್ಲ, ಅವರೆಲ್ಲ ದೊಡ್ಡ ದೊಡ್ಡ ಬೆಟ್ಟಗಳನ್ನು ಹೇಳಿದರು. ಸಹ್ಯಾದ್ರಿ ಪರ್ವತ ಹೇಳಿದರು, ಹಿಮಾಲಯ ಪರ್ವತ ಹೇಳಿದರು. ಏನು ಹೇಳಿದ್ರು ಗುರುಗಳು ಒಪ್ಪಲಿಲ್ಲ. ತಕ್ಷಣ ನೋಡ್ರಿ, ನೀವು ಪ್ರಶ್ನೆಗಳನ್ನು ಕೇಳಿದ್ದಕ್ಕೆ ನಾವು ಉತ್ತರ ಹೇಳೋಕೆ ಅಷ್ಟು ಸಮರ್ಥರಲ್ಲ. ನೀವು ಜ್ಞಾನಿಗಳದರಿ, PhD ಮಾಡಿದಿರಿ, ಭಾಳ ಅಗ್ರಿ ಅನುಭವಿಕರದಿರಿ, ಇದನ್ನೆಲ್ಲದೂ ನನಗೆ ಗೊತ್ತೈತಿ, ನೀವು ಅದಕ್ಕೆ ಉತ್ತರ ಹೇಳಬೇಕು ಅಂದ್ರು ಅವ್ರು. ಆಯ್ತು ಸರಿ, ನಾನು ಉತ್ತರ ಹೇಳ್ತೇನೆ, ಆಮೇಲೆ ಹೇಳ್ತೇನೆ ಅಂದರು ಅವರು. ಒಂದನೇ ಪ್ರಶ್ನೆ ಏನು ಕೇಳಿದ್ರು ಅವರು, ಭೂಮಿಗಿಂತನೂ ಭಾರವಾಗಿರ್ತಕ್ಕಂಥ ಒಂದು ವಸ್ತು ಐತಿದೆ ಯಾವುದು ಅಂತ ಕೇಳಿದ್ರಲ್ಲ, ಇದಕ್ಕೆ ಏನು ಹೇಳಿದ್ರು ಒಪ್ಪಲಿಲ್ಲಲ್ಲ ಗುರುಗಳು. ಅದಕ್ಕೆ ಮತ್ತೆ 2ನೇ ಪ್ರಶ್ನೆಗೆ ಬಂದರು ಗುರುಗಳು. ಏನಂತ ಹೇಳಿದ್ರು ಅಂದ್ರೆ, ನೀರಿನಕ್ಕಿಂತಲೂ ನಿರ್ಮಲವಾಗಿರ್ತಕ್ಕಂಥದ್ದು, ಶುಭ್ರವಾಗಿರ್ತಕ್ಕಂಥದ್ದು ಜೀವಜಲ ಅಂತಾರಪ್ಪ. ಅದು ಇಲ್ಲ ಅಂದ್ರೆ ಬದುಕ ಇಲ್ಲ ನಮಗೆ, ಅಂಥದ್ದು ಯಾವುದದು ಹೇಳ್ರಿ ಅಂದರು ಗುರುಗಳು. ಇವರು ಹೇಳಿದರು, ಯಾವ್ಯಾವೋ ಬಿಸ್ಲೇರಿ ಬಾಟ್ಲಿಗಳನ್ನ ಹೇಳಿದರು. ಕಾವೇರಿ ಬಿಸ್ಲೇರಿ ಬಾಟ್ಲಿ ಹೇಳಿದರು, ಆ ಬಾಟ್ಲಿ ಹೇಳಿದ್ರು, ಈ ಬಾಟ್ಲಿ ಹೇಳಿದರು. ಗುರುಗಳು ಒಪ್ಪಲಿಲ್ಲ. ನೋಡ್ತಮ್ಮ, ಅವು ಯಾವ ಅಲ್ಲ ಅಂದರು. ನೋಡ್ರಿ ಬುದ್ಧಿ, ನಾವು ಉತ್ತರಗಳನ್ನು ಹೇಳೋಕೆ ಅಸಮರ್ಥರದವಿ, ನಿಮ್ಮ ಪ್ರಶ್ನೆ ದೊಡ್ಡದವು, ಅದಕ್ಕೆ ನೀವೇ ಉತ್ತರ ಹೇಳ್ರಿ ಅಂದ್ರೆ ಮತ್ತೆ ಅವರು ತಿರ್ಕಪ್ಪ. ಈ ಮಾತನ್ನು ಅಂದ ಕೂಡಲೇನ ಗುರುಗಳು 3ನೇ ಪ್ರಶ್ನೆ ಬಂದರು. ಏನಂತ, ಬೆಂಕಿಗಿಂತನೂ ತೀಕ್ಷ್ಣವಾಗಿರ್ತಕ್ಕಂಥ ಬೆಂಕಿ ಇನ್ನೊಂದೈತಿಪ್ಪ, ಬೆಂಕಿ ಯಾವುದಂತ ಕೇಳಿದರು. ಕೇಳಿದ ತಕ್ಷಣ ಅವ್ರು ಹೇಳಿದರು, ವೈಟ್ ಪೆಟ್ರೋಲು ಅಂದರು, LPG ಗ್ಯಾಸು ಅಂದರು, ಇನ್ನು ಏನೇನೋ ಹೇಳಿದರು. ಗುರುಗಳು ಯಾವುದಕ್ಕೂ ಒಪ್ಪಲಿಲ್ಲ, ಅದು ಅಲ್ಲ ಅಂದರು. ಅಲ್ರಿ ಅಜ್ಜರ, 3 ಪ್ರಶ್ನೆ ಕೇಳಿದ್ರಿ, 3 ಪ್ರಶ್ನೆಗೆ ನಾವು ಉತ್ತರ ಹೇಳಿದ್ರೆ ಅದು ಅಲ್ಲ ಅಂದ್ರಿ, ಮತ್ತು ಉತ್ತರ ಅಂದ್ರೆ ಹೇಳ್ರಿ ಅಂದರು. ಕಡೆಗೆ 4ನೇ ಪ್ರಶ್ನೆ ಒಂದು ಕೇಳಿ ನಿಮಗೆ ಉತ್ತರ ಹೇಳ್ತಾನೆ ಅಂದ್ರೆ ಅವ್ರು ಗುರುಗಳು. ಶಿವೇಗ್ ಅಜ್ಜವರು ಒಂದು ಪ್ರಶ್ನೆ ಕೇಳಿದ್ರು. 4ನೇ ಪ್ರಶ್ನೆ ಏನು ಕೇಳಿದ್ರು ಅಂತಂದು ಹೇಳಿದ್ರೆ, ತಮ್ಮ ಮನ್ಯಾಗ ದೀಪ ಹಚ್ತೀಯ, ಆ ದೀಪಕ್ಕೆ ಒಂದು ಮ್ಯಾಗ ಟೊಪಿಗೆ ಇರ್ತೈತಿ, ಅದಕ್ಕೆ ಕಾಡಿಗೆ ಹೋಗಿ ಹಚ್ಕೊಂತತಿ, ಕಾಡಿಗೆ ಕಪ್ಪು ಐತಲ್ಲ, ಅದಕ್ಕಿಂತಲೂ ಕಪ್ಪಾಗಿರ್ತಕ್ಕಂಥದ್ದು ಇನ್ನೊಂದು ಐತದ, ಏನು ಹೇಳೋ ಅಂದರು. ಅಂದಾಗ ಅವ್ರು ಹೇಳಿದರು, ರೊಟ್ಟಿ ಹೆಂಚಿನ ಮಸಿ ಅಂದರು. ಆಮೇಲೆ ಅಮಾಸಿ ಕತ್ಲ ಅಂದರು. ಗೌರುಗಳು ಒಪ್ಪಲಿಲ್ಲ. ತಕ್ಷಣ 4 ಅಂತೂ ಪ್ರಶ್ನೆ ಆದವು. 4 ಪ್ರಶ್ನೆಗೂ ಉತ್ತರ ಸಿಗಲಿಲ್ಲ. ಪ್ರಶ್ನೆಯನ್ನು ಏನು ಕೇಳಿದ್ದೆ ನಾನು, 1ನೇ ಪ್ರಶ್ನೆನ ಗುರುಗಳು ಕೇಳಿದರು. ಏನು ಕೇಳಿದ್ದನ್ರಿ, ನೆನಪೈತೆ? ನೆನಪಿಲ್ಲ ನಿಮಗೆ? ಹೇಳ್ರಿ. ಭೂಮಿಗಿಂತನೂ ಭಾರವಾಗಿರ್ತಕ್ಕಂಥದ್ದು ಇನ್ನೊಂದು ಐತಿ ಅಂತಂದು ಹೇಳಿದ್ರೆ, ತಮ್ಮ ಏನಿಲ್ಲ, ಏನಾದರೂ ಭಾರ ಐತಿ ಅಂತಂದು ಹೇಳಿದಂದ್ರೆ ನೀವು ಮಾಡಿರ್ತಕ್ಕಂಥದ್ದು ಪಾಪ ಐತಿ, ಪಾಪ ಎಂದು ಮಾಡಬೇಡ ಅಂತ ಹೇಳಿದರು. ಪಾಪ ಎಂದು ಮಾಡಬೇಡ, ತಂದೆ ತಾಯಿಗಳಿಗೆ ಅನ್ಯಾಯ ಮಾಡಬೇಡ, ಅವ್ರಿಗೆ ಮನಸ್ಸು ನೋಯಿಸಬೇಡ, ಆದಷ್ಟು ಮಟ್ಟಿಗೆ ನಿನ್ನ ಹಿಂದೆ ಮುಂದೆ ಹುಟ್ಟಿರ್ತಕ್ಕಂಥ ಅಣ್ತಮ್ಮಳಿಗೆ ಅನ್ಯಾಯ ಮಾಡಬೇಡ, ಅಕ್ಕಂಗಿಯರಿಗೆ ಅನ್ಯಾಯ ಮಾಡಬೇಡ, ಸಮಾಜಕ್ಕೆ ಅನ್ಯಾಯ ಮಾಡಬೇಡ. ಎಷ್ಟು ಸಾಧ್ಯತೆ ಐತೆ ಅಷ್ಟು ಕಿಂಕರ ಭಾವದ ದೊಡ್ಡವರಿಗೆ, ಹಿರಿಯರಿಗೆ, ಗುರುಗಳಿಗೆ, ತಂದೆ ತಾಯಿಗಳಿಗೆ
ವಿನಯದಿದ್ದ ನಡಕ ಇದು ಪುಣ್ಯದ ಗಂಟಾಗ್ತತಿ, ಆದಷ್ಟು ಮಟ್ಟಿಗೆ ಪಾಪ ಅಂತರೂ ಮಾಡಬೇಡ ಅಂತಂದು ಹೇಳಿ ಗುರುಗಳು ಹೇಳಿದರು. ಭೂಮಿಗಿಂತನೂ ಭಾರವಾಗಿರ್ತಕ್ಕಂಥದ್ದು ಯಾವುದ್ರಿ? ಪಾಪ. ಇನ್ನು ಎರಡನೇ ಪ್ರಶ್ನೆ ಏನು ಕೇಳಿದರು ಗುರುಗಳು? ನೀರಿನಕ್ಕಿಂತ ನಿರ್ಮಲವಾಗಿರ್ತಕ್ಕಂಥದ್ದು, ಶುಭ್ರವಾಗಿರ್ತಕ್ಕಂಥದ್ದು ಜೀವಜಲ. ನೀರಿಲ್ಲ ಅಂದರೆ ಬದುಕೋದಿಲ್ಲ. ಅಂಥದ್ದು ಯಾವುದಾದ್ರೂ ಐತಿ ಏನೋ ಅಂತ ಕೇಳಿದ್ರಲ್ಲ ಗುರುಗಳು. ಅವಾಗ ಗುರುಗಳು ಹೇಳಿದರು, ಅಂಥದ್ದು ಯಾವುದಾದ್ರೂ ಐತಿ ಅಂತಂದು ಹೇಳಿದ್ರೆ ತಮ್ಮ ಪುಣ್ಯದ ಫಲನೋ ನೀ ಏನೋ ಹಿಂದಲು ಮಾಡಿರ್ತಕ್ಕಂಥ ಅಪ್ಪ ಅವ್ವ ಪುಣ್ಯದ ಫಲ ಮಾಡಿದಾರ ಅಂತಂದು ಹೇಳಿ ಚಲೋ ಬೆಳೆ ಹಿಂಗೆ ಹೆಕ್ಕೆಂದು ಚಲೋ ಗಾಡಿಯಾಗ ಅಡ್ಡಾಡಕತ್ತಿದೆಯಾ, ನೀ ಮಾಡಿದ ಪುಣ್ಯ ನಾಳೆ ನಿನ್ನ ಮಕ್ಕಳಿಗೆ ಬರ್ತೈತಿ, ಆದಷ್ಟು ಮಟ್ಟಿಗೆ ಪುಣ್ಯವನ್ನು ಮಾಡಪ್ಪ, ಇದಕ್ಕಿಂತ ಹೆಚ್ಚಿಂದೇನು ಹೇಳೋದಿಲ್ಲ ನಿನಗೆ ಅಂತ ಗುರುಗಳು ಹೇಳಿದರು. ಏನೋ ಎರಡನೇ ಪ್ರಶ್ನೆ, ನೀರಿಗಿಂತಲೂ ಅದು ಇಲ್ಲ ಅಂದ್ರೆ ನೀ ಬದುಕೋದಿಲ್ಲ. ಇವತ್ತು ನೀ ಚೆನ್ನಾಗಿದೀಯಾ, ಚೆನ್ನಾಗಿ ನಿನಗೆ ಹಾರ ತುರಾಯ ಬರ್ತಾ ಇದಾವು, ಎಲ್ಲರೂ ಚೆನ್ನಾಗಿ ನಿನ್ನ ಕರೆದನ್ನು ಸತ್ಕಾರ ಮಾಡ್ತಾರ, ನಿನಗೆ ಹೌದು ಹೌದು ಅಂತಂದು ಹೇಳಿ ಬೆಂತಡ್ತಾರ ಅಂತಂದು ಹೇಳಿದ್ರೆ ಅದು ಹಿಂದೆ ಮಾಡಿರ್ತಕ್ಕಂಥ ಪುಣ್ಯದ ಫಲ ಇತ್ತಮ್ಮ. ಅದಕ್ಕೆ ಆ ಪುಣ್ಯವನ್ನು ಮಾಡಿ ಬಂದಿಯಲ್ಲ, ಇನ್ನು ಮುಂದಾದ್ರೂ ಪುಣ್ಯ ಮಾಡು, ಅದನ್ನು ನಾಳೆ ನಿನ್ನ ಮಕ್ಕಳಿಗೆ ಸಿಲ್ತತಿ ಅಂತಂದು ಹೇಳಿ ಗುರುಗಳು ಹೇಳಿದರು. ಇನ್ನು ಮೂರನೇ ಪ್ರಶ್ನೆ ಏನು ಕೇಳಿದರು ಗುರುಗಳು? ಬೆಂಕಿಗಿಂತನೂ ತೀಕ್ಷ್ಣವಾಗಿರ್ತಕ್ಕಂಥದ್ದು ಇನ್ನೊಂದು ಬೆಂಕಿ ಐತಿ ಅಂತ ಹೇಳಿದ್ರಲ್ಲ, ಅವರು ಏನೇನೋ ಹೇಳಿದರು. ಗುರುಗಳು ಹೇಳಿದರು, ಅಲ್ಲಿ ಎಲ್ಲಿ ಹುಡುಕ್ಬಾಡ್ರಿ, ನಿಮ್ಮ ಹೊಟ್ಟೆಗ ಐತಿ ಹೊಟ್ಟೆ ಕಿಚ್ಚಿನ ಬೆಂಕಿ, ಅದಕ್ಕಿಂತ ದೊಡ್ಡ ಬೆಂಕಿ ಯಾವುದೇ ಇಲ್ಲ, ಮತ್ತೊಬ್ರನ್ನ ಕಂಡು ಉರಿಬಾಡ್ರಿ ಅಂದ್ರೆ. ಮತ್ತೊಬ್ರನ್ನ ಕಂಡ್ರೆ ಹೊಟ್ಟೆ ಉರಿಸ್ಕೊಳಕ್ಕೆ ಹೋಗ್ಬಾಡ್ರಿ. ಅವ್ರು ಏನಾದರೂ ಬೆಳೀತಾ ಇದಾರ ಅಂತಂದು ಹೇಳಿದ್ರೆ, ಅವ್ರು ಭಾಳ ಚಂದ ಅದಾರ ಅಂದ್ರೆ, ಚಲೋ ಮನೆ ಕಟ್ಟ್ಯಾರ ಅಂತಂದು ಹೇಳಿದ್ರೆ, ಭಾಳಷ್ಟು ಮಂದಿ ನಾವು ಏನು ಮಾಡ್ತಿದ್ದೇವೆ ಅಂತಂದು ಹೇಳಿದ್ರೆ ಅವ್ರು ನೋಡಿ ಹೊಟ್ಟೆ ಉರಿಸಿಂತಿದ್ದೇವೆ, ಅವ್ರ ಮನೆ ಬಂದು ಹೋಗಿ ನಿಂಬೆಹಣ್ಣು ಇಡ್ತೇವೆ, ಏನೇನು ಗೊಂಬೆ ಇಡ್ತೇವೆ, ಮತ್ತೇನೇನೋ ಮಾಡ್ತೇವೆ. ಅಂಥ ಕೆಲಸ ನಾವು ಮಾಡಬಾರ್ದಲ್ಲ. ಅಲ್ಲ ಅಂಥವ್ರು ನಮ್ಮೂರಾಗ ಯಾರೂ ಇಲ್ಲ. ಆದ್ರೂ ಒಂದು ಮಾತು ಹೇಳಿದರು ಗುರುಗಳು, ಏನಂದ್ರು, ನೋಡಪ್ಪ ಹೊಟ್ಟೆ ಕಿಚ್ಚಿ ಅಂತಕ್ಕಂಥದ್ದು ಏನೈತಲ್ಲ, ಅದು ಬೆಂಕಿ ಮುಂದೆ ಯಾವ ಬೆಂಕಿನೇ ಇಲ್ಲ, ಅದು ನಮ್ಮನ್ನು ಸುಡ್ತತಿ. ಆದಷ್ಟು ಮಟ್ಟಿಗೆ ಬೆಂಕಿ ಒಳಗೆ ದೊಡ್ಡ ಬೆಂಕಿ ಯಾವುದು ಅಂತಂದು ಹೇಳಿದ್ರೆ ಹೊಟ್ಟೆ ಕಿಚ್ಚಿನ ಬೆಂಕಿ, ಅದು ಇರಬಾರ್ದು. ಅದನ್ನು ಶಮನ ಮಾಡ್ಕೋಬೇಕಾತಂದ್ರೆ ಏನು ಮಾಡಬೇಕು ಅಂತಂದು ಹೇಳಿದ್ರೆ, ಈಗ 5 ದಿವ್ಸ ಕೂತ್ಕೊಂಡು ಏನು ಸತ್ಸಂಗ ಮಾಡಕತ್ತಿದ್ದೇವಲ್ಲ, ಕುಮಾರಜನ ಚರಿತ್ರೆಯನ್ನು ಕೇಳಕತ್ತಿದ್ದೇವಲ್ಲ, ಇಂಥ ಪೂಜ್ಯರ ಶ್ರೀವಾಣಿ ಮುಖಾಂತರವಾಗಿ ಇದನ್ನೇ ಕೆಲಸ ಮಾಡಕತ್ತೇವಲ್ಲ, ಅವಾಗ ಮಾತ್ರ ಆ ಕಿಚ್ಚು ತಣ್ಣಗಾಗ್ತತಿ. ಅದಕ್ಕೆ ಹೊಟ್ಟೆ ಕಿಚ್ಚಿನ ಬೆಂಕಿ ಭಾಳಷ್ಟು ಅದು ಏನು ಮಾಡ್ತತಿ ಅಂತಂದು ಹೇಳಿದ್ರೆ ನಮಗೆ ಆನಂದವನ್ನು ಕೊಡೋದಿಲ್ಲ, ನಮಗೆ ನೋವನ್ನು ಕೊಡ್ತತಿ. ಅಂಥದ್ದು ಇರಬಾರ್ದು. ಕಿಚ್ಚಿನೊಳಗೆ ದೊಡ್ಡ ಕಿಚ್ಚು ಯಾವುದು ಅಂದ್ರೆ ಹೊಟ್ಟೆ ಕಿಚ್ಚು ಅಂತಕ್ಕಂಥ ಮಾತನ್ನು ಗುರುಗಳು ಹೇಳಿದರು. ಆಮೇಲೆ 4ನೇ ಪ್ರಶ್ನೆ ಏನು ಕೇಳಿದರು ಗುರುಗಳು? ಏನು ಕೇಳಿದ್ರಿ? ದೀಪ ಹಚ್ಚಿದ್ದೇವೆ, ಅದ್ರ ಮೇಲೆ ಟೊಪಿಗೆ ಐತಿ, ಅದು ಕಾಡಿಗೆ ಹಚ್ಕೊಂಡೈತಿ. ಕಾಡಿಗೆಕ್ಕಿಂತ ಕಪ್ಪಾಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರಲ್ಲ ಗುರುಗಳು. ಅವಾಗ ಹೇಳಿದ್ರು ಗುರುಗಳು ಏನಂತ, ಕಾಡಿಗೆಕ್ಕಿಂತ ಕಪ್ಪಾಗಿರ್ತಕ್ಕಂಥದ್ದು ನಮಗೆ ಏನಾದರೂ ಅಕಸ್ಮಾತಾಗಿ ಕಾಲು ಜಾರಿ, ಮಾತು ಜಾರಿ, ನಾಲಿಗೆ ಜಾರಿ, ನಾ ತಪ್ಪು ಮಾಡಿದೆ ಅಂತಂದು ಹೇಳಿದ್ರೆ ನನಗೆ ಕಪ್ಪು ಚುಕ್ಕಿ ಕುತ್ಕೊಂತು ಅಂದ್ರೆ ನನಗೆಲ್ಲ, ನನ್ನ ಮಕ್ಕಳಿಗೆಲ್ಲ, ಮೊಮ್ಮಕ್ಕಳಿಗೆಲ್ಲ ನಿನ್ನ ಮಂಚನಕ್ಕೆ ದೋಷ ಬರ್ತೈತಿಪ್ಪ. ಆದಷ್ಟು ಮಟ್ಟಿಗೆ ಕಪ್ಪು ಚುಕ್ಕಿಯನ್ನು ಕುಂದಿಸಿ ಹೇಳಿದಂಗೆ ಆರಾಮಾಗಿರ್ರಿ ಹುಡ್ರ ನೀವು ಅಂತಂದೇಳಿ ಗುರುಗಳು ಆಶೀರ್ವಾದ ಮಾಡಿ ಮುಂದೆ ಕೂನ್ಬೇಕು ಹೋದ್ರಂತ.